ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಟೈಟಲ್ ಆಫ್ ದ ವಿಡಿಯೋ ಇಂದ ಗೊತ್ತಾಗಿರತ್ತೆ ಅಲ್ವಾ, ಇವತ್ತು ವಾಟ್ ವಿ ಈಟ್ ಇನ್ ಎ ಡೇ. ಆಫೀಸ್ಗೆ ಹೋಗ್ಬೇಕಾದ್ರೆ ನಮ್ ಶೆಡ್ಯೂಲ್ ಹೆಂಗಿರತ್ತೆ, ಏನೆಲ್ಲ ಅಡ್ಗೆ ಮಾಡ್ತೀನಿ ಬೆಳಗ್ಗೆ ಎದ್ದು, ಅದನ್ನೆಲ್ಲ ಈ ವಿಲಾಗ್ ಅಲ್ಲಿ ನೀವು ನೋಡ್ತಾ ಹೋಗ್ತಿದ್ದೀರಾ. ಇವತ್ತು ದುಬೈಯಿಂದ ಅಬುದಾಬಿ ಟ್ರಾವೆಲ್ ಮಾಡ್ತಿದ್ದೀನಿ. ಆಫೀಸ್ಗೆ ಹೋಗ್ಬೇಕು ನಾನು, ವಾರದಲ್ಲಿ 1 ದಿನ ಅಥವಾ 2 ದಿನ ಹೋಗ್ತೀನಿ. ನಮ್ಮನೆ ಸುಖಪುರುಷ ವರ್ಕ್ ಫ್ರಮ್ ಹೋಮ್ ನೋಡಿ, ಇವಾಗ ಎದ್ಬಿಟ್ಟು ನನ್ ಮಾಡಿರೋ ಅಡ್ಗೆನ ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಮಕ್ಕಳು ಇಂಡಿಯಾದಲ್ಲಿ ಇರೋದ್ರಿಂದ ನಮ್ಮ ರುಟೀನು ಸ್ವಲ್ಪ ಚೇಂಜಸ್ ಆಗಿರುತ್ತೆ, ಅದನ್ನ ಈ ವಿಲಾಗ್ ಅಲ್ಲಿ ನೋಡ್ತೀರಾ. ಈಗ ಟೈಮ್ 7 ಗಂಟೆ ಆಲ್ರೆಡಿ. ಸೊ ತಿಂಡಿ ತಿಂತಾ ಇದ್ದೀನಿ. ತಿಂಡಿ ಏನ್ ಜಾಸ್ತಿ ತಿನ್ನಲ್ಲ ನಾನು ಬೆಳಗ್ಗೆ ಎದ್ದು, ಓಟ್ಸ್. ಸೊ ಆಗಕ್ ಮುಂಚೆ ಬೆಳಗ್ಗೆಯಿಂದ ಏನೆಲ್ಲ ಅಡಿಗೆ ಮಾಡಿದೆ, ಏನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಇವಾಗ ಅವರು, ಅದನ್ನೆಲ್ಲ ರೆಕಾರ್ಡ್ ಮಾಡಿದೀನಿ. ಅದ್ರದ್ದೊಂದು ರೀಕ್ಯಾಪ್ ನೋಡ್ಕೊಂಡ್ ಬನ್ನಿ. ಇಲ್ಲಿಂದ ಮುಂದುವರಿಯೋಣ. ಓಕೆ, ಅಷ್ಟರಲ್ಲಿ ನನ್ನ ಬ್ರೇಕ್ಫಾಸ್ಟ್ ನ ಮುಗಿಸ್ತೀನಿ ನಾನು. ಸೊ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲ್ಸನೇ ಬಿಸಿನೀರ್ ಕಾಯಿಸೋದು. ಸೊ ಕೆಟಲಲ್ಲಿ ಬಿಸಿನೀರ್ ಆನ್ ಮಾಡಿದ್ದೇನೆ. ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದ್ ದಿನ ಒಂದೊಂದು ಕುಡಿತೀನಿ. ಕಷಾಯ ಆಗಿರ್ಬೋದು ಅಥವಾ ಹೆಲ್ತಿ ಡ್ರಿಂಕ್ ಆಗಿರ್ಬೋದು. ಇವತ್ತು ಬೀಟ್ರೂಟ್ ಮತ್ತೆ ಕರ್ಬೇವೆಲ್ಲ ಹಾಕಿ, ನೆಲ್ಲಿಕಾಯಿ ಇದೆ ಇದ್ರಲ್ಲಿ, ಒಂದು ಐಸ್ ಕ್ಯೂಬ್ ತರ ಮಾಡಿಟ್ಕೊಂಡಿರ್ತೀನಿ. ಯಾಕಂದ್ರೆ ಬೆಳಗ್ಗೆ ಎದ್ದು ಅವಾಗ್ಲೇ ಮಾಡ್ಕೊಳಕ್ ಆಗಲ್ಲ. ಸೊ ಇದೊಂದ್ 2 ಕ್ಯೂಬ್ ನ ಬಿಸಿನೀರ್ಗೆ ಹಾಕೊಂಡು ಇವತ್ತು ಕುಡಿತಾ ಇದ್ದೀನಿ. ಒಂದೊಂದ್ ದಿನ ಕಷಾಯ ಮಾಡ್ಕೋತೀನಿ, ಧನಿಯಾದು ಅಥವಾ ಜೀರಿಗೆದು, ಸೋಂಪುದು. ಇದು ದಿನ ಚೇಂಜ್ ಆಗುತ್ತೆ. ಸೊ ಇವತ್ತು ಬೀಟ್ರೂಟು ನೆಲ್ಲಿಕಾಯ್ದು ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು. ಸೊ ಕಾಫಿ ಕುಡಿಯಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೇಲಿ ಯಾರುನು. ಸೊ ಮೈ ಫಸ್ಟ್ ಡ್ರಿಂಕ್ ಇದಾಗಿರತ್ತೆ. ಇದು ಡಿಟಾಕ್ಸ್ ಅಂತ ಹೇಳಕ್ ಆಗಲ್ಲ, ಬಟ್ ಕೀಪ್ ಮೀ ಲೈಟ್ ಅಷ್ಟೇ. ಸೊ ಹಿಂದಿನ ದಿನ ರಾತ್ರಿನೇ ಅವರೇ ಬೇಳೆ ಮತ್ತೆ ಹೆಸರು ಕಾಳು ಎರಡೂ ನೆನೆಸಿದ್ದೆ. ಸೊ ಇದಕ್ಕೆ ಇವತ್ತು ಸೊಪ್ಪು ಹಾಕಿ ಹುಳಿ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದೆ. ಇದರಲ್ಲೇ ಕಾಳು ಸೊಪ್ಪು ಇರೋದ್ರಿಂದ ಒಂದು ಸಲಾಡ್ ಮಾಡ್ತಾ ಇದ್ದೀನಿ, ಬ್ರೊಕೋಲಿದು. 11 ಗಂಟೆ ಅಷ್ಟೊತ್ತಿಗೆ ತಿನ್ನೋದಕ್ಕೆ. ನಾನು ಸ್ಟೀಮ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ತರಕಾರಿಗಳನ್ನು, ಏನೇನ್ ಬೇಕೋ ಎಲ್ಲ. ಸೊ ಇವತ್ತು ಬ್ರೊಕೋಲಿ, ಒಂದು ಟೊಮೆಟೊ ಇಟ್ಟಿದ್ದೀನಿ ಕೆಳಗಡೆ, ಅವರೇ ಬೇಳೆ ಅವರೇ ಕಾಳು ಹೆಸರು ಕಾಳು ಏನ್ ಹಾಕಿದೆ ಅದನ್ನು ಬೇಯ್ತಿದೆ. ಸೊ ನನಗಿದು ಬೇಗ ಆಗತ್ತೆ ಸ್ಟೀಮ್ ಮಾಡೋದ್ರಿಂದ. ಸಲಾಡು ಅಥವಾ ಪಲ್ಯಕ್ಕೆ ಬೇಕಾದ್ರೂ ಇದ್ರಲ್ಲೇ ಒಟ್ಟಿಗೆ ಸ್ಟೀಮ್ ಮಾಡ್ಕೊಂಡ್ಬಿಡ್ಬೋದು. ಹಿಂದ್ಗಡೆ ಆಲ್ರೆಡಿ ಅಕ್ಕಿ ಬೇಕಿಟ್ಟಿದ್ದೀನಿ. ನಾನು ಅನ್ನನ ಕುಕ್ಕರ್ ಅಲ್ಲಿ ಮಾಡಲ್ಲ, ಅದು ಹೆಲ್ತ್ಗೆ ಅಷ್ಟು ಒಳ್ಳೇದಲ್ಲ ಅಂತ ನಾನು ಬಸ್ತ್ ಮಾಡ್ತೀನಿ. ಸೊ ಹಂಗಾಗಿ ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಈ ಕಡೆ ಸೊಪ್ಪು ಹೆಚ್ಕೋತಿದೆ. ನಾನು ಕ್ಯಾರಿಯರ್ ತಗೊಂಡ್ ಹೋಗೋದ್ರಿಂದ ನಮ್ಮ ಮನೇಲಿ ಬೆಳಗ್ಗೆನೆ ಅಡಿಗೆ ಮತ್ತೆ ಊಟ ಎಲ್ಲ ಆಗತ್ತೆ. ಯಾಕಂದ್ರೆ ಸುನಿಲ್ಗೆ ಮಧ್ಯಾಹ್ನ ಊಟಕ್ಕೆ ಬೇಕು. ಮಕ್ಕಳಿದ್ರೆ ಅಂತೂ 3 ತರ ಅಡಿಗೆ ಆಗತ್ತೆ. ಇವಾಗ ಮಕ್ಳು ಇಲ್ದೇ ಇರೋದ್ರಿಂದ ಬರೀ ತಿಂಡಿ, ಸಲಾಡು ಮತ್ತೆ ಅಡಿಗೆ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಓಟ್ಸ್ ಇರೋದ್ರಿಂದ ಜಾಸ್ತಿ ತಲೆ ಬಿಸಿ ಇಲ್ಲ. ಸೊ ಡೈರೆಕ್ಟ್ ಅಡಿಗೆ ಮತ್ತೆ ಸಲಾಡ್ ರೆಡಿ ಮಾಡ್ಕೋತಿದ್ದೀನಿ. ಒಟ್ಟಿಗೆ ಹೆಚ್ಚೋ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೋತೀನಿ. ಸೌತೆಕಾಯಿ ತಗೊಂಡ್ ಹೋಗ್ತೀವಿ ನಾವು, ಅಥವಾ ಒಂದ್ ಟೈಮ್ ತಿಂತೀವಿ. ಸೊ ಹಂಗಾಗಿ ಅದನ್ನು ಹೆಚ್ಚಿಟ್ಬಿಟ್ರೆ ತಿಂಡಿ ಜೊತೆಗೋ ಅಥವಾ ಊಟದ ಜೊತೆಗೋ ಆಗತ್ತೆ. ನಾನು ಊಟಕ್ಕೆ ಪ್ಯಾಕ್ ಮಾಡ್ಕೋತೀನಿ. ಸೊ ಹಂಗಾಗಿ ಒಂದು ಸಲಾಡ್, ಕಾರ್ಬು ಮತ್ತೆ ಸೊಪ್ಪು, ತರಕಾರಿಗಳು, ಇದಿಷ್ಟು ನಮ್ಮ ಎವ್ರಿ ಡೇ ಮೇಲಲ್ಲಿ ಇನ್ಕ್ಲೂಡ್ ಮಾಡ್ಕೋತೀವಿ, ಒಂದಲ್ಲ 2 ತರ. ಸೊ ಇವಾಗ ಕ್ವಿಕ್ ಆಗಿ ನಂದು ಸ್ಟೀಮ್ ಎಲ್ಲ ಆಗಿದೆ, ಬೆಂದಿದೆ. ಇವಾಗ ಟೈಮ್ ಆಲ್ರೆಡಿ 6:15. ಇನ್ನೊಂದು ಅರ್ಧ ಗಂಟೆ ಒಳಗೆ ನಾನು ರೆಡಿ ಆಗ್ಬೇಕು. ಸೊ ಇವಾಗ ಒಗ್ಗರಣೆ ಹಾಕಕ್ ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ಹುಳಿಗೆ ಒಂಚೂರು ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಆಲ್ರೆಡಿ ಸೊಪ್ಪೇನು ಹೆಚ್ಕೊಂಡಿದೆ ಅದನ್ನ ಬಾಡಿಸ್ಕೊಂಡು ಒಂದು ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಕ್ವಿಕ್ ಆಗಿ. ಹಿಂದ್ಗಡೆ ಆಲ್ಮೋಸ್ಟ್ ಅನ್ನನೂ ಆಗ್ತಾ ಬಂತು. ಸೊ ಇವಾಗ ರುಬ್ಬೋದಿಕ್ಕೆ ಆಗ್ಲೇ ಸ್ಟೀಮ್ ಮಾಡ್ಕೊಂಡಿಂತ ಟೊಮೆಟೊ, ಮೆಣಸಿನ ಪುಡಿ ಮತ್ತೆ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಇದು ಸೊಪ್ಪು ಸಾರು ಆಗಿರೋದ್ರಿಂದ ಜೀರಿಗೆ ಎಲ್ಲ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೊಪ್ಪು ಬೆಂದ ಮೇಲೆ ನಾವು ಕಾಳನ್ನ ಆಗ್ಲೇ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕಿ ರುಬ್ಬಿದ್ ಹಾಕಿ ಉಪ್ಪು ಹಾಕಿದ್ರೆ ನನ್ನ ಸಾರು ಕುದಿತು. ಅಷ್ಟರಲ್ಲಿ ಸುನಿಲು ಎದ್ದು ಬಂದ್ರು. ಅವರು ಬೀಟ್ರೂಟ್ ಜ್ಯೂಸ್ನ ಕುಡಿತಾರೆ, ಅವರು ಕಾಫಿ ಕುಡಿಯಲ್ಲ. ಸೊ ಅವರು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಹಸಿ ಬೆಳ್ಳುಳ್ಳಿ ತಿಂದು ಕೊಲೆಸ್ಟ್ರಾಲ್ ಕಂಟ್ರೋಲ್ಗೆ ಯಾವ್ದಾದ್ರು ಒಂದು ಹೆಲ್ದಿ ಡ್ರಿಂಕ್ ಕುಡಿತಾರೆ. ಸೊ ಅದನ್ನ ಅವ್ರು ಮುಗಿಸೋ ಅಷ್ಟೊತ್ತಿಗೆ ಇಲ್ಲಿ ನಂದು ಸಾರು ಆಗಿತ್ತು. ಅನ್ನ ಆಲ್ರೆಡಿ ಬಸ್ತು ಎತ್ತಿಟ್ಟಿದ್ದೆ. ಸಾರು ಕುದಿಯೋ ಅಷ್ಟೊತ್ತಿಗೆ ಕ್ವಿಕ್ ಆಗಿ ಬ್ರೊಕೋಲಿ ಸಲಾಡ್ ಮಾಡ್ಕೊಳ್ಳೋಣ ಅಂತ ಬ್ರೊಕೋಲಿ ಸಲಾಡ್ ಮಾಡ್ತಿದ್ದೀನಿ. ಇಲ್ಲದ್ರೆ ಯಾವ್ದೇ ತರ ಪಲ್ಯ ಮಾಡ್ಕೊಳ್ತೀನಿ ಸಾರ್ ಜೊತೆಗೆ ನಾನು. ಸೊ ಇವತ್ತು ಇದ್ರಲ್ಲೇ ಸೊಪ್ಪು ಕಾಳು ಇರೋದ್ರಿಂದ ಬರೀ ಸಲಾಡ್ ತರ ಮಾಡಿದ್ದೀನಿ. ಇದ್ರದ್ದು ಕಂಪ್ಲೀಟ್ ರೆಸಿಪಿ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಹಾಕಿದ್ದೀನಿ. ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಅಡಿಗೆ ಎಲ್ಲ ಮಾಡಿಟ್ಟು ನಾನು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಸುನಿಲ್ ಇನ್ನೊಂದ್ ರೌಂಡ್ ಹಾಲ್ ಬಿಸಿ ಮಾಡಿ ನನ್ನ ಕ್ಯಾರಿಯರ್ನೆಲ್ಲ ಪ್ಯಾಕ್ ಮಾಡ್ಬೇಕು ರೆಡಿ ಮಾಡ್ಕೋತಿದ್ದಾರೆ. ಮನೇಲಿ ಎಲ್ಲಾರು ಕೆಲಸ ಮಾಡಿದ್ರೇನೆ ಆಗೋದು, ಬರೀ ಅವರೇ ಮಾಡ್ತೀವಿ ಇವರೇ ಮಾಡ್ತೀವಿ ಅಂದ್ರೆ ಮನೆ ಸಾಗೋದಿಲ್ಲ. ಸೊ ನಾನು ರೆಡಿಯಾಗಿ ದೇವ್ ದೀಪ ಹಚ್ಚೋ ಅಷ್ಟೊತ್ತಿಗೆ ಅವ್ರು ನೋಡಿ ನನ್ನ ತಗೊಂಡೋಗೋ ಕ್ಯಾರಿಯರ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಬೆಳಗಿನ ಬ್ರೇಕ್ಫಾಸ್ಟ್ 2 ಬಟ್ಲೋಟ್ಸ್. ಇದು ನಿಮ್ಮದು, ಇದು ನಂದು. ಈ ರೀತಿ ತೆಕ್ಕೊಳ್ಳೋದೇನು ಬರ್ತಾನೆ ಇಲ್ಲ. ಇದನ್ನು ಹಾಕಿಬಿಟ್ಟು
ಸ್ಪೂನ್ ಕೊಡಿ ಒಂದು. ಆಗ್ಲೇ ಹೇಳ್ದಂಗೆ ಓಟ್ಸ್ನ ರಾತ್ರಿನೇ ಸೋಕ್ ಮಾಡಿ ಇಟ್ಟಿರ್ತೀನಿ. ಸೊ ಇದಕ್ಕೆ ಇವಾಗ ಯಾವ್ದೇ ತರ ಹಣ್ಣು ಹಾಕೋತೀನಿ. ಇವತ್ತು ಬಾಳೆಹಣ್ಣು ಯೂಸ್ ಮಾಡ್ತಿದ್ದೀನಿ, ಇಲ್ಲಾಂದ್ರೆ ಆಪಲ್ ಪೊಮೊಗ್ರನೇಟ್ ಹಾಕೋತೀನಿ. ಸೊ ಏನೋ ಒಂದು ಲೈಟ್ ಆಗಿ 7:30ಗೆಲ್ಲ ನಾನು ತಿಂಡಿ ತಿಂತೀನಿ. ಏನ್ ಪ್ಯಾಕ್ ಮಾಡ್ತಿದ್ದೀರಾ? ಸೊ ಲಂಚ್ಗೆ ರೈಸು. ಇವ್ರಿಗೆ ಪ್ಯಾಕ್ ಮಾಡಕ್ ಹೇಳಿದ್ರೆ ಇದೊಂದು ಮೇನ್ ಪ್ರಾಬ್ಲಮ್, ತುಪ್ಪ ಹಾಕ್ತಾರೆ ಎಲ್ಲದಕ್ಕೂ. ನಾನ್ ತುಪ್ಪ ತಿನ್ನಲ್ಲ. ಸಾಲಾಡ್ಗೆ ಸೌತೆಕಾಯಿ ತಗೊಂಡಿದ್ದೀನಿ. ಇದೇನ್ ಎಲ್ಲೋ ಡಬ್ಬ ಸಾರಾ? ಸೊ ಸೊಪ್ಪಿನ ಸಾರು ಮಾಡಿದ್ನಲ್ಲ ಅದನ್ನ ಪ್ಯಾಕ್ ಮಾಡಿದ್ದಾರೆ. ಮಾವಿನಕಾಯಿ ಗೊಜ್ಜು ಹಾಕ್ರಿ. ತೆಗೀರಿ ಇದನ್ನ, ಬರ್ತಿಲ್ಲ. ಸೊ ಇದು ಬ್ರೊಕೋಲಿ ಸಲಾಡ್ ಏನ್ ಮಾಡಿದೆ, ಇದನ್ನ ನಾನು 11 ಗಂಟೆ ಅಷ್ಟೊತ್ತಿಗೆ ತಿಂತೀನಿ. ರೆಕಾರ್ಡ್ ಮಾಡಕ್ ಆಗತ್ತೋ ಇಲ್ವಾ ಆಫೀಸಲ್ಲಿ ಗೊತ್ತಿಲ್ಲ, ನಾನು ಮಾಡಕ್ ಆಗಲ್ಲ ಮೋಸ್ಟ್ಲಿ, ಅದಕ್ಕೆ ಹೇಳ್ತಿದ್ದೀನಿ. ಇದು ನಂದು 11 o'clock ಮಿಡ್ ಡೇ ಮೀಲ್. ಬ್ರೊಕೋಲಿ, ಅನ್ನ, ತುಪ್ಪ, ಸೌತೆಕಾಯಿ ನೆನ್ಸ್ಕೊಳಕ್ಕೆ, ಇದು ಸೊಪ್ಪಿನ ಸಾರು. ತೆಗಿಯಕ್ಕಾಗಲ್ಲ. ಇವರು ಮೇಲೆ ಒಂಚೂರು ಇವಾಗ ಮಾವಿನಕಾಯಿ ತೊಕ್ಕು ಹಾಕ್ತಿದ್ದಾರೆ. ಉಪ್ಪಿನಕಾಯಿ ಬದಲು ಮಾವಿನಕಾಯಿ ತೊಕ್ಕು. ಸೊ ಯಾವ್ದಾದ್ರು ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಪೋಸ್ಟ್ ಮಾಡ್ತೀನಿ. ನಾಳೆ ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಅಲ್ಲಿ ನೋಡಿ, ಅಲ್ಲಿ ಕಟ್ ಮಾಡಿ. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಅಲ್ಲಿ ಹೊಡ್ಕೊಂತಾ ಇದೆ ಅದು. ಓಕೆ ಅಕ್ಕ. ಒಣ ಕೊಬ್ಬರಿ, ಇದು ಅರ್ಶಿನ, ಇದು ಹಸಿ ದಾರ. ಸೊ ಏನ್ ಮಾಡ್ತಿದ್ದೀನಿ ಅಂದ್ರೆ, ನಾಳೆ ಭೀಮ್ ಅಮಾವಾಸ್ಯೆ, ಥರ್ಸ್ಡೇ, ಇವತ್ತು ವೆಡ್ನೆಸ್ಡೇ ಆಕ್ಚುಲಿ. ಸೊ ಇದನ್ ತರ್ಬೇಕು, ವಿಳೆದೆಲೆ, ಹೂವ, ಮತ್ತೆ ಕಡುಬು ಮಾಡ್ತೀವಿ ನಾವು. ಸೊ ಅದರದ್ದು ಸಾಮಾನ್ ಲಿಸ್ಟ್ ಬರ್ಕೊಳ್ತಿದ್ದಾರೆ. ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ ಬರ್ಕೋತಾ ಇದಾರೆ ಅವರು. ಸೊ ಎಲ್ಲ ಕೆಲಸ ಮುಗಿಸಿ ಮ್ಯಾಕ್ಸಿಮಮ್ 7:45, 8 ಗಂಟೆ ಅಷ್ಟೊತ್ತಿಗೆ ನಾನು ಮನೆ ಬಿಟ್ಬಿಡ್ತೀನಿ. ನಾನು ದುಬೈಯಿಂದ ಅಬುದಾಬಿಗೆ ಟ್ರಾವೆಲ್ ಮಾಡ್ತೀನಿ ವಾರಕ್ಕೆ 2 ದಿನ. ಸೊ ಕ್ಯಾಬ್ ಹತ್ತಿ ವಿಷ್ಣು ಸಹಸ್ರನಾಮ ಕೇಳ್ತೀನಿ. ಅರ್ಧ ಗಂಟೆ ವಿಷ್ಣು ಸಹಸ್ರನಾಮ ಕೇಳೋ ಅಷ್ಟೊತ್ತಿಗೆ ಅಬುದಾಬಿಯಲ್ಲಿ ಇರ್ತೀನಿ. ಇನ್ನು 11 ಗಂಟೆಗೆ ಫಸ್ಟ್ ಬ್ರೇಕ್ ತಗೊಳ್ತೀನಿ. ಬ್ರೇಕ್ ಅಂತ ಇವತ್ತು ತಗೊಳಕ್ಕಾಗ್ಲಿಲ್ಲ. ಸೊ ಗ್ರೀನ್ ಟೀ ಮತ್ತೆ ಬ್ರೊಕೊಲಿನ ಡಸ್ಕಲ್ಲೇ ತಿಂದೆ. ಇವಾಗ 1:15 ಟೈಮು. 1:15ಗೆಲ್ಲ ನಾನು ಊಟಕ್ಕೆ ಬರ್ತೀನಿ, ಮನೆಯಿಂದ ತಂದಂತ ಫುಲ್ ಮೀಲ್ಸು. ಅದಾದ್ಮೇಲೆ ನೆಕ್ಸ್ಟ್ 6 hours ಫುಲ್ ವರ್ಕ್ ಇರುತ್ತೆ. ಇವಾಗ ಟೈಮ್ ಬಂದು 5 ಗಂಟೆ. 5 ಗಂಟೆಗೆ ನಾನು ತಿರ್ಗಾ ಅಬುದಾಬಿಯಿಂದ ದುಬೈ ಹೊರಡ್ತೀನಿ. ಸೊ ಅಗೇನ್ 45 ಮಿನಿಟ್ಸ್ ಡ್ರೈವ್. ತುಂಬಾನೇ ಬಿಸಿಲಿದೆ, ಸಮ್ಮರ್ ಆಗಿರೋದ್ರಿಂದ. ಸೊ ಇಲ್ಲಿಂದ ಕ್ಯಾಬಲ್ಲಿ ಹೊರಟಾಗ ಅಗೇನ್ 1:15ಗೆ ಊಟ ಮಾಡಿರೋದ್ರಿಂದ ತುಂಬಾನೇ ಹಸು ಆಗಿರುತ್ತೆ. ಸೊ ನಾನು ಹೆಲ್ದಿ ಲಡ್ಡೂಸ್ನ ಕ್ಯಾರಿ ಮಾಡ್ತೀನಿ. ಇದ್ರಲ್ಲಿ ಏನು ಇರಲ್ಲ, ಮನೇಲೆ ಮಾಡಿರ್ತೀನಿ. 2 ದಿನಕ್ಕೊಂದ್ಸಲ ಮಾಡ್ಕೋತೀನಿ. ಅಗಸೆ ಬೀಜ ಯೂಸ್ ಮಾಡಿ, ಅಗಸೆ ಬೀಜ, ಎಳ್ಳು ಮತ್ತೆ ಗೋಡಂಬಿ, ಬಾದಾಮಿನ ಡೇಟ್ಸ್ ಜೊತೆಗೆ ಮಿಕ್ಸಿ ಮಾಡಿ ಉಂಡೆ ಕಟ್ಟಿರೋದು ಒಂದು ಪವರ್ ಪ್ಯಾಕ್ ಇದು. ಸೊ ನಾನು 3 ಗಂಟೆ ಟ್ರಾವೆಲ್ ಮಾಡ್ಬೇಕಾದ್ರೆ ಹಸು ಆಗತ್ತೆ ಅಂದಾಗ ಅಂಡ್ ಸ್ವೀಟ್ ಕಾರ್ವಿಂಗ್ ಇದ್ದಾಗ ಇದನ್ನ ತಿಂತೀನಿ. ಸೊ ಇದನ್ನ ತಿಂದು ಮನೆಗೆ ಬಂದು ನೆಕ್ಸ್ಟ್ ಡೇ ತಿರ್ಗಾ ಊಟದ ತಯಾರಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ತರದ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಒಳ್ಳೆ ವಿಡಿಯೋಗಳ ಜೊತೆಗೆ ಬೇಗ ನಿಮ್ಗೆ ಸಿಗ್ತೀನಿ.